ಹಾಯ್ ಹಲೋ ಫ್ರೆಂಡ್ಸ್, ಬಂತು ಒಂದು ದೊಡ್ಡ ಸುದ್ದಿ ಬಂತು. 2,000 ಇದ್ದ ಲಕ್ಷ್ಮಿ ಯೋಜನೆ ಹಣ ಈಗ 4,000 ರೂಪಾಯಿ ಆಯ್ತಾ. ಏನಿದೆ ಸುದ್ದಿ? ಪೂರ್ತಿಯಾಗಿ ಈ ಒಂದು ಸುದ್ದಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಾನು ಯಾವುದೇ ತರಹದ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಅಂದ್ರೆ ಎಕ್ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಕೊಟ್ರೆ ನಿಮಗೆ ಸಡನ್ ಆಗಿ ಗೊತ್ತಾಗುತ್ತೆ. ಬನ್ನಿ ಯಾವ ಸುದ್ದಿ ಅದ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಈ ಮೊದಲು ಕಾಂಗ್ರೆಸ್ ಚುನಾವಣೆಗೂ ಮುಂಚೆ 2,000 ರೂಪಾಯಿ ಕೊಡೋದಾಗಿ ಹೇಳಿರುತ್ತೆ. ಮಾತನ್ನೇ ಬಹಳಷ್ಟು ಜನ ನಂಬಿರ್ಲಿಲ್ಲ. ಯಾಕೆಂದ್ರೆ ಎಲ್ಲ ಮನೆಗೂ ಕೊಡ್ಬೇಕಲ್ಲ, ಏನ್ ಕೊಡ್ತಾರೋ ಇಲ್ವೋ ಅಂತ ಬಹಳಷ್ಟು ಜನ ಕೊಂಡಿದ್ರು. ಆದ್ರೆ ಗೆದ್ದ ಮೇಲೆ ಕಾಂಗ್ರೆಸ್ ಪಾರ್ಟಿ ಎಲ್ರಿಗೂ ಕೊಡ್ತಾನೆ ಹೋಯ್ತು. ಆದ್ರೆ ಸ್ವಲ್ಪ ಡಿಲೇ ಆಗಿ ಬರುತ್ತೆ. ವಿಧಾನಸಭೆ ಒಳಗ ಶಾಸಕ ಕುಣಿಗಲ್ ರಂಗನಾಥ್ ಅವ್ರು ಹೇಳ್ಯಾರಂತ ಏನಂದ್ರ ಈ 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ ಬಹಳಷ್ಟು ಜನ ಬೋರ್ಡ್ರಿಗೆ ಹೆಲ್ಪ್ ಆಗೈತೆ. ಅಷ್ಟೇ ಅಲ್ಲ, ಬೋರ್ಡ್ರು ಅಂತೂ ತಮ್ಮ ಒಂದಿಷ್ಟು ಆಶೆಯನ್ನು ತೀರ್ಸ್ಕೊಂಡ್ರಂತ. ಮುಂದ ಅಕಸ್ಮಾತ್ 2028ಕ್ಕೆ ಏನಾದ್ರ ಮತ್ತೆ ಏನಾರ ಕಾಂಗ್ರೆಸ್ ಬಂತಪ್ಪ ಅಂತಂದ್ರ ಅವಾಗ 2,000 ರೂಪಾಯಿ ಇದ್ದಿದ್ದು 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರಂತ. ಇದು ಸಾಕಷ್ಟು ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ 2,000 ರೂಪಾಯಿ ಬರೋದ್ರಿಂದ ಬಹಳ ಜನ ಫುಲ್ ಖುಷಿ ಆಗಿದ್ರೆ ಮುಂದ್ 4,000 ರೂಪಾಯಿ ಕೊಡ್ತೀನಿ ಅನ್ನಕ್ತಾರ. ಹೌದು, ಈ 4,000 ರೂಪಾಯಿ ಬಂದ್ರ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗತ್ತ, ಅದರಲ್ಲೂ ಬಡವರಿಗೆ. ಈ ನ್ಯೂಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಎಂಡ್ ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.